ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರಾತ್ರಿ ಉಳಿದಿರೋ ಅನ್ನದಿಂದ ಇನ್ಸ್ಟೆಂಟಾಗಿ ರವಾ ಇಡ್ಲಿ ಹಾಗೆ ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ. 2 ಕಪ್ಪಷ್ಟು ಅನ್ನ ಇದ್ದರೆ ಇಲ್ಲಿ 1 ಕಪ್ಪಷ್ಟು ಸಣ್ಣ ರವೆ ಅಥವಾ ಸೂಜಿ ರವೆ ಅಂತ ಏನು ಕರಿತೀವಿ, 1 ಕಪ್ಪಷ್ಟು ಸೂಜಿ ರವೆನ ತಗೊಂಡು ಅದಕ್ಕೆ ಈ ರೀತಿಯಾಗಿ ನೀರನ್ನು ಹಾಕಿ ಒಂದು 5 ರಿಂದ 10 ನಿಮಿಷ, ಸಮಯ ಇದ್ದರೆ 15 ನಿಮಿಷದವರೆಗೂ ನೆನೆಲಿಕ್ಕೆ ಬಿಡಿ. ಈ ರೀತಿ ನೀರು ಹಾಕಿ ರವೆನ ನೆನೆಸಿದ್ರೆ ಸಾಕು, ರುಬ್ಬುವಂತಹ ಅವಶ್ಯಕತೆ ಇರೋದಿಲ್ಲ. ಇದರ ಜೊತೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀರು ಹಾಕಿ ಈ ರೀತಿ ಒಂದು 15 ನಿಮಿಷದವರೆಗೂ ನೆನೆಸ್ಕೋಬೇಕು. ಚೆನ್ನಾಗಿ ನೆನೆಯೋದ್ರಿಂದ ರುಬ್ಬುವಾಗ ಅವಲಕ್ಕಿದು ಏನು ತುಂಬಾ ನೈಸಾಗಿ ಬರುತ್ತೆ. ಸೊ ಹಾಗಾಗಿ ಒಂದು 15 ನಿಮಿಷ ಅವಲಕ್ಕಿ ನೆನೆಸಿದ್ರೆ ತುಂಬ ಒಳ್ಳೆಯದು. ಇವೆರಡನ್ನೂ ನೀರು ಹಾಕಿ ನೆನೆಯೋ ಅಷ್ಟರೊಳಗಡೆ ಏನು ಅನ್ನ ಇರುತ್ತೆ ಅದನ್ನು ನಾವಿಲ್ಲಿ ರುಬ್ಕೊಳ್ಳೋಣ. ಸೊ ಈಗ ನೋಡಿ, ಈ ರೀತಿ ಅವಲಕ್ಕಿನ ತೊಳ್ಕೊಂಡು ರುಬ್ಲಿಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅನ್ನ ಮತ್ತು ಅವಲಕ್ಕಿನ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ನೋಡಿ, ರವೆ ಈ ರೀತಿ ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ಈ ರೀತಿ ತೆಗೆದಾಗ ಗಟ್ಟಿಯಾಗಿ ಸಿಗುತ್ತೆ. ಸೊ ಅದರಲ್ಲಿರುವಂತಹ ನೀರನ್ನು ನಾವು ಸಪ್ರೇಟ್ ಮಾಡಬೇಕು. ಈ ರೀತಿ ಹಿಂಡಿದ್ರೆ ಸಾಕು, ರವೆಗೆ ಇರುವಂತಹ ನೀರೆಲ್ಲ ಫುಲ್ ಕೆಳಗಡೆ ಹೋಗುತ್ತೆ. ನೋಡಿ, ಈ ರೀತಿ ನೀರನ್ನು ಸಪ್ರೇಟ್ ಮಾಡಿ ಅನ್ನ ಮತ್ತು ಅವಲಕ್ಕಿನ ಏನು ರುಬ್ಬಿರ್ತೀವಿ ಅದರೊಳಗಡೆ ಈ ರೀತಿಯಾಗಿ ಹಾಕ್ಕೋಬೇಕು. ರವಾ ಇಡ್ಲಿ ಆಗಿರೋದ್ರಿಂದ ರವೆನಲ್ಲಿ ಈ ರೀತಿಯಾಗಿ ತುಂಬ ನೀರಿರಬಾರ್ದು. ಸೊ ಹಾಗಾಗಿ ಏನು ನಾವು ಅನ್ನ ಮತ್ತು ಅವಲಕ್ಕಿನ ರುಬ್ಬಿರ್ತೀವಿ ಅದ್ರ ಜೊತೆಯಲ್ಲಿ ಈ ರೀತಿಯಾಗಿ ರುಬ್ಬಿ ಹಾಕ್ಕೊಂಡ್ರೆ ಸಾಕು. ನಂತರ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ತಕ್ಷಣವೇ ಮಾಡ್ತಿರೋದ್ರಿಂದ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾ ಇಲ್ಲಿ ನಾನು ಬಳಸ್ತಾ ಇದ್ದೀನಿ. ನೋಡಿ, ಉಪ್ಪು ಮತ್ತು ಬೇಕಿಂಗ್ ಸೋಡಾನ ಹಾಕಿ ಇದು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಈ ರೀತಿ ಹೊಂದಲಿಕ್ಕೆ ಬಿಟ್ಟು, ಅದು ಹೊಂದೋ ಅಷ್ಟೊತ್ತಿಗೆ ನಾವು ಇಲ್ಲಿ ಇಡ್ಲಿಗೆ ಬೇಕಾಗಿರುವಂತಹ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆಯೇ ಜೀರಿಗೆ, ಹುರ್ಗಡಲೆ ಎಲ್ಲದನ್ನು ಕೂಡ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 10 ರಿಂದ 15 ಕರಿಬೇವಿನ ಎಲೆನ ಕೂಡ ಫ್ರೈ ಮಾಡಿ, ಕರಿಬೇವಿನ ಎಲೆ ಹಾಕಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಇಡ್ಲಿಗೆ ಬೇಕಾಗಿರುವಂತಹ ರುಚಿಕರವಾದಂತಹ ತೆಂಗಿನಕಾಯಿ ಚಟ್ನಿ ರೆಡಿಯಾಗುತ್ತೆ. ನೋಡಿ, ಈಗ ರವಾ ಇಡ್ಲಿಗೆ ಬೇಕಾಗಿರುವಂತಹ ಹಿಟ್ಟು ನೀಟಾಗಿ ಮಿಕ್ಸ್ ಆಗಿದೆ. ಸೊ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕಿಟ್ಟು ಈ ರೀತಿ ಇಡ್ಲಿ ಪ್ಲೇಟಿಗೆ ರವಾ ಇಡ್ಲಿಗೆ ಬೇಕಾಗಿರುವಂಥ ಹಿಟ್ಟನ್ನು ಈ ರೀತಿ ನೀಟಾಗಿ ಎಲ್ಲದಕ್ಕೂ ಹಾಕ್ತಾ ಇದ್ದೀನಿ. ನೀರು ಈ ರೀತಿ ಕುದಿ ಬಂದಮೇಲೆ ಒಂದೊಂದೇ ಇಡ್ಲಿ ಪ್ಲೇಟ್ಗಳನ್ನು ಈ ರೀತಿ ಪಾತ್ರೆಯಲ್ಲಿ ಇಟ್ಟು ಹಬೆಯಲ್ಲಿ ಇಡ್ಲಿನ ಬೇಯಿಸಿ, ಇಡ್ಲಿನ ತುಂಬ ಚೆನ್ನಾಗಿ ಬೆಂದಮೇಲೆ ಮಾತ್ರ ತೆಗಿಬೇಕು, ಇಲ್ಲಾಂದರೆ ತುಂಬ ಮೆತ್ತಗೆ ಇರುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿಯಾಗಿ ಇಡ್ಲಿ ಕಂಪ್ಲೀಟ್ ಬೆಂದಮೇಲೆ ತೆಗೆದ್ರೆ ಇಷ್ಟು ಸಾಫ್ಟಾಗಿರೋ ಇಡ್ಲಿ, ಇನ್ಸ್ಟೆಂಟಾಗಿ ರವಾ ಇಡ್ಲಿ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ಇದೇ ಹಿಟ್ಟಲ್ಲಿ ದೋಸೆ ಬೇಕಿದ್ರೂ ಕೂಡ ಹಾಕೋಬೋದು. ರವಾ ಇಡ್ಲಿ ಹಾಗೆಯೇ ರವಾ ದೋಸೆ ಕೂಡ ನಾವು ಒಂದೇ ಹಿಟ್ಟಲ್ಲಿ ಮಾಡ್ಕೋಬೋದು. ಈ ವಿಡಿಯೋ ನೋಡ್ತಾ ಇರುವಂಥವರು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.